ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಒಂದು ತುಂಬಾನೇ ವಿಶಿಷ್ಟವಾದ, ಅಷ್ಟೇ ಶಕ್ತಿಶಾಲಿಯಾದ ಪರಿಕಲ್ಪನೆಯ ಬಗ್ಗೆ ಮಾತಾಡೋಣ. ಅದೇ ಉಚ್ಛಿಷ್ಟ ಗಣಪತಿ. ಅಂದ್ರೆ ಅಡೆತಡೆಗಳನ್ನ ಬರೀ ನಿವಾರಿಸೋದಲ್ಲ, ಬದಲಾಗಿ ಅದನ್ನೇ ಶಕ್ತಿಯಾಗಿ ಪರಿವರ್ತಿಸೋದು ಹೇಗೆ ಅಂತ ನೋಡೋಣ. ಅಲ್ವಾ? ಯೋಚನೆ ಮಾಡಿ, ನಿಮ್ಮ ಸಮಸ್ಯೆಗಳನ್ನ ತೆಗೆದ್ಹಾಕೋ ಬದ್ಲು ಅದನ್ನೇ ತಿಂದುಬಿಡಬೇಕು ಅಂದ್ರೆ ಹೇಗಿರುತ್ತೆ? ಕೇಳೋಕೆ ವಿಚಿತ್ರ ಅನ್ನಿಸ್ತ್ರೂ ನಮ್ಮ ಇವತ್ತಿನ ಚರ್ಚೆಯ ತಿರುಳೇ ಇದು. ಬನ್ನಿ, ಈ ಅದ್ಭುತ ತತ್ವದೊಳಗೆ ಒಟ್ಟಿಗೆ ಇಳಿದು ನೋಡೋಣ. ನೋಡಿ, ನಾವೆಲ್ಲ ಗಣೇಶ ಅಂದಕ್ಷಣ ಏನನ್ಕೋತೀವಿ? ವಿಘ್ನಗಳನ್ನ ದೂರ ಮಾಡೋ ದೇವ್ರು ಅಂತ. ಆದ್ರೆ ತಾಂತ್ರಿಕ ಸಂಪ್ರದಾಯದಲ್ಲಿ ಇಲ್ಲೊಂದು ಸಂಪೂರ್ಣ ಬೇರೆಯಾದ ಒಂದು ರೀತಿ ಕ್ರಾಂತಿಕಾರಕವಾದ ದೃಷ್ಟಿಕೋನ ಇದೆ. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಮುಖ್ಯವಾದ ವಿಷಯ ಇದೆ. ಜನಸಾಮಾನ್ಯರ ನಂಬಿಕೆಗೂ ಈ ನಿಗೂಢ ತಾಂತ್ರಿಕ ಮಾರ್ಗಕ್ಕೂ ಇರೋ ಅಜಗಜಾಂತರ ವ್ಯತ್ಯಾಸ. ಇಲ್ಲೇನಾಗುತ್ತೆ ಅಂದ್ರೆ, ಅಡ್ಡಿ ಆತಂಕಗಳನ್ನ ಸುಮ್ನೆ ಬದಿಗೆ ಸರಿಸೋದಲ್ಲ, ಅದನ್ನ ಅಕ್ಷರಶಃ ಭಕ್ಷಿಸಿ ಶಕ್ತಿಯಾಗಿ ಪರಿವರ್ತನೆ ಮಾಡ್ಲಾಗುತ್ತೆ. ಅಂದ್ರೆ ಇದರರ್ಥ ಏನು ಗೊತ್ತಾ? ಸಮಸ್ಯೆಯೇ ಶಕ್ತಿಯ ಮೂಲ ಆಗಿಬಿಡುತ್ತೆ. ಅಡೆತಡೆಗಳನ್ನ ನಾಶ ಮಾಡೋ ಬದಲು ಅದನ್ನೇ ಜೀರ್ಣಿಸಿಕೊಂಡು ನಮ್ಮದೇ ವೈಯಕ್ತಿಕ ಶಕ್ತಿಯಾಗಿ ರೂಪಾಂತರಿಸಿಕೊಳ್ಳೋದು. ಎಂಥ ಅದ್ಭುತವಾದ ಯೋಚನೆ ಅಲ್ವಾ? ಸರಿ, ಹಾಗಾದ್ರೆ ಈ ಗಣೇಶನ ವಿಶಿಷ್ಟ ರೂಪಕ್ಕೆ ಯಾಕೆ ಈ ಹೆಸರು ಬಂತು? ಇದರ ಹಿಂದಿರೋ ತತ್ವವಾದ್ರೂ ಏನು? ಬನ್ನಿ ಇನ್ನಷ್ಟು ಆಳವಾಗಿ ನೋಡೋಣ. ಮೊದಲಿಗೆ ಈ ಉಚ್ಛಿಷ್ಟ ಅನ್ನೋ ಪದದ ಅರ್ಥ ಏನು ಅಂತ ನೋಡೋಣ. ಇದು ಸಂಸ್ಕೃತ ಪದ. ಇದರರ್ಥ ಉಳಿದು ಹೋದದ್ದು, ತಿರಸ್ಕರಿಸಿದ್ದು ಅಥವಾ ಸಮಾಜ ಯಾವುದನ್ನ ಇದು ಸರಿಯಿಲ್ಲ, ಅಶುದ್ಧ ಅಂತ ಒದ್ಗಿಟ್ಟಿರುತ್ತೋ ಅದು. ಈ ಒಂದು ಮಾತು ಕೇಳಿ. ಸಮಾಜವು ಯಾವುದನ್ನು ಅಶುದ್ಧ ಅಥವಾ ತಿರಸ್ಕಾರಯೋಗ್ಯವೆಂದು ಪರಿಗಣಿಸುತ್ತದೆಯೋ ಅದೇ ಸಾಧನೆಯಲ್ಲಿ ಪರಿವರ್ತನೆಯ ದೊಡ್ಡ ಕೀಯಾಗಬಹುದು. ನೋಡಿ, ಎಷ್ಟು ಆಳವಾದ ಮಾತು. ನಾವು ಯಾವುದು ಬೇಡವೇ ಬೇಡ ಅಂತ ಅನ್ಕೋತೀವೋ ಅದರಲ್ಲೇ ಅತಿ ದೊಡ್ಡ ಶಕ್ತಿ ಅಡಗಿದೆ ಅಂತ ಹೇಳುತ್ತೆ ಈ ಮಾರ್ಗ. ಸರಳವಾಗಿ ಹೇಳ್ಬೇಕು ಅಂದ್ರೆ, ಉಚ್ಛಿಷ್ಟ ತತ್ವದ ಸಾರಾಂಶನೇ ಇದು. ಯಾವುದನ್ನ ಬದಿಗೆ ತಳ್ಳಲಾಗಿದೆಯೋ ಅದನ್ನ ಧೈರ್ಯ ಮಾಡಿ ಅಪ್ಪಿಕೊಂಡಾಗ ನಿಜವಾದ ಪವರ್ ಏನು ಅಂತ ಗೊತ್ತಾಗುತ್ತೆ. ಆದ್ರೆ ಒಂದು ವಿಷಯ ನೆನ್ಪಿಡಿ, ಇದು ಸುಮ್ನೆ ಕೂತು ಪೂಜೆ ಮಾಡೋ ಮಾರ್ಗ ಅಲ್ಲವೇ ಅಲ್ಲ. ಇದು ನಮ್ಮ ಆಂತರಿಕ ಧೈರ್ಯವನ್ನೇ ಪರೀಕ್ಷೆಗೆ ಒಡ್ಡುವ ಒಂದು ಕಠಿಣ ಸವಾಲು. ನೋಡಿ, ಈ ದಾರಿ ನಮ್ಮಲ್ಲಿರೋ ಎಷ್ಟೊಂದು ಗುಣಗಳನ್ನ ಪರೀಕ್ಷೆ ಮಾಡುತ್ತೆ. ನಮ್ಮ ಸಂಕಲ್ಪ, ನಮ್ಮ ತಾಳ್ಮೆ, ಧೈರ್ಯ, ಬದ್ಧತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆಂತರಿಕ ಶಕ್ತಿ. ಇದೊಂದು ರೀತಿ ನಮ್ಮ ವ್ಯಕ್ತಿತ್ವಕ್ಕೆ ಒಡ್ಡೋ ದೊಡ್ಡ ಪರೀಕ್ಷೆ ಇದ್ದ ಹಾಗೆ. ಇದು ಸುಲಭದ ದಾರಿಯಂತೂ ಖಂಡಿತ ಅಲ್ಲ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈ ಅಭ್ಯಾಸವನ್ನ ಪಿಶಾಚಿ ತತ್ವಕ್ಕೆ ಹೋಲಿಸಲಾಗುತ್ತೆ. ಈಗ ಪಿಶಾಚ ಅಂದ ತಕ್ಷಣ ಭಯಪಡ್ಬೇಕಾಗಿಲ್ಲ, ಇಲ್ಲಿ ಅದರ್ಥ ಬೇರೆ. ಅಂದ್ರೆ ಸಮಾಜ ಹಾಕಿರೋ ನಿಯಮಗಳು, ಕಟ್ಟುಪಾಡುಗಳು, ಆ ಎಲ್ಲ ಗಡಿಗಳನ್ನ ಮೀರಿ ನಿಲ್ಲುವ ಒಂದು ಪ್ರಜ್ಞೆಯ ಸ್ಥಿತಿ ಅದು. ಆಳವಾದ ಸತ್ಯವನ್ನ ಅರ್ಥ ಮಾಡ್ಕೊಳ್ಳುವ ಒಂದು ಹಂತ. ಸರಿ, ಈಗ ಬರೋಣ ಅಷ್ಟಸಿದ್ಧಿಗಳ ಬಗ್ಗೆ ಮಾತಾಡೋಕೆ. ಅಂದ್ರೆ ಮನಸ್ಸಿನ 8 ಮಹಾಶಕ್ತಿಗಳು. ಆದ್ರೆ ಇವನ್ನೇನು ಸೂಪರ್ ಪವರ್ಸ್ ಥರ ನೋಡೋ ಬದಲು ನಮ್ಮ ಮಾನಸಿಕ ಸ್ಥಿತಿಯನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದು ಹೇಗೆ ಅಂತ ನೋಡೋಣ. ಹೌದು, 8 ಸಿದ್ಧಿಗಳು. ಈ ಸಂಖ್ಯೆ ಏನನ್ನ ಸೂಚಿಸುತ್ತೆ ಅಂದ್ರೆ, ಮನಸ್ಸಿನ 8 ಬೇರೆ ಬೇರೆ ಆಯಾಮಗಳ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸೋದು. ಪ್ರತಿಯೊಂದು ಸಿದ್ಧಿಗೂ ಒಂದು ಅದ್ಭುತವಾದ ಮಾನಸಿಕ ವ್ಯಾಖ್ಯಾನ ಇದೆ. ಉದಾಹರಣೆಗೆ, ಅಣಿಮ ಅಂದ್ರೆ ಚಿಕ್ಕದಾಗೋದು. ಇದರರ್ಥ ವಿನಮ್ರವಾಗಿರಲು, ನಮ್ಮ ಅಹಂಕಾರವನ್ನ ಕುಗ್ಗಿಸೋದು. ಹಾಗೆ ಲಘಿಮ, ಹಗುರಾಗೋದು ಅಂದ್ರೆ ಮನಸ್ಸನ್ನ ಚಿಂತೆ ಅನ್ನೋ ಹೊರೆಯಿಂದ ಫ್ರೀ ಮಾಡಿ ಬೇಗ ಬೇಗ ಪರಿಹಾರ ಕಂಡುಹಿಡಿಯೋದು. ಇನ್ನು ಮಹಿಮ ಅಂದ್ರೆ ದೊಡ್ಡ ಜವಾಬ್ದಾರಿಗಳನ್ನ ನಿಭಾಯಿಸಲು ನಮ್ಮ ವ್ಯಕ್ತಿತ್ವವನ್ನ ವಿಸ್ತರಿಸಿಕೊಳ್ಳೋದು. ಹಾಗೆ ಗರಿಮ, ಸ್ಥಿರವಾಗಿರೋದನ್ನ, ಪ್ರಾಪ್ತಿ, ಜ್ಞಾನ ಗಳಿಸೋದನ್ನ, ಪ್ರಾಕಾಮ್ಯ, ಅಚಲವಾದ ಇಚ್ಛಾಶಕ್ತಿಯನ್ನ, ಈಶಿತ್ವ, ನಾಯಕತ್ವವನ್ನ ಮತ್ತು ಕೊನೆಯದಾಗಿ ವಶಿತ್ವ, ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸೋದನ್ನ ಹೇಳುತ್ತೆ. ನೋಡಿ, ಇವು ಕೇವಲ ಪೌರಾಣಿಕ ಕಥೆಗಳಲ್ಲಿ ಬರುವ ಶಕ್ತಿಗಳಲ್ಲ, ಬದಲಿಗೆ ಪ್ರತಿಯೊಬ್ಬರೂ ತಮ್ಮೊಳಗೆ ಬೆಳೆಸ್ಕೊಳ್ಬಹುದಾದ ಮಾನಸಿಕ ಸಾಮರ್ಥ್ಯಗಳು. ಹಾಗಾದ್ರೆ ಕೊನೆಯದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಏನಂದ್ರೆ, ಈ ಮಾರ್ಗದ ನಿಜವಾದ ಫಲಿತಾಂಶ ಹೊರಗಿನ ಪ್ರಪಂಚದಲ್ಲಿ ಪವಾಡ ಮಾಡೋದಲ್ಲ, ಬದಲಿಗೆ ನಮ್ಮೊಳಗೆ ಒಂದು ದೊಡ್ಡ ಪರಿವರ್ತನೆ ತರೋದು. ಇವೆರಡರ ನಡುವಿನ ವ್ಯತ್ಯಾಸ ತುಂಬಾ ಸ್ಪಷ್ಟವಾಗಿದೆ. ಸಾಮಾನ್ಯವಾಗಿ ಜನ ಹೊರಗಿನ ಪ್ರಪಂಚದಲ್ಲಿ ಬದಲಾವಣೆಯಾಗ್ಲಿ, ಏನಾದ್ರೂ ಪವಾಡ ನಡೆಯಲಿ ಅಂತ ಕಾಯ್ತಾರೆ. ಆದ್ರೆ ಈ ತಾಂತ್ರಿಕ ಮಾರ್ಗದ ಗುರಿಯೇ ಬೇರೆ. ಅದು ನಮ್ಮೊಳಗೆ ಅಡಗಿರುವ ಸುಪ್ತ ಶಕ್ತಿಯನ್ನ ಜಾಗೃತಗೊಳಿಸೋದು. ಈ ಮಾರ್ಗದ ಬಗ್ಗೆ ಎಷ್ಟೇ ಮಾತಾಡಿದ್ರೂ, ಎಷ್ಟೇ ಓದಿದ್ರೂ ಅದು ಕೇವಲ ಮಾಹಿತಿಯಷ್ಟೇ.
ಯಾಕಂದ್ರೆ ಇದ್ರ ನಿಜವಾದ ಪರಿಚಯ ಆಗೋದು ಮಾತುಗಳಿಂದಲ್ಲ, ಬದಲಿಗೆ ಆ ಸಾಧನೆಯನ್ನ ಮಾಡುವಾಗ ಸಿಗೋ ಅನುಭವದಿಂದ. ಹಾಗಾದ್ರೆ ಈ ಎಲ್ಲಾ ಚರ್ಚೆಯಿಂದ ನಾವು ತೆಗೆದುಕೊಳ್ಳಬೇಕಾದ ಪ್ರಮುಖ ಅಂಶ ಏನಂದ್ರೆ, ಈ ದಾರಿಯ ಅಂತಿಮ ಗುರಿ ಆತ್ಮಸಾಕ್ಷಾತ್ಕಾರ, ನಮ್ಮೊಳಗಿರೋ ಜಾಗೃತ ಶಕ್ತಿಯನ್ನ ಸಂಪೂರ್ಣವಾಗಿ ಅರಿತುಕೊಳ್ಳೋದು. ಈ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಒಂದು ಕ್ಷಣ ಯೋಚಿಸ್ ನೋಡಿ, ಜೀವನದಲ್ಲಿ ಯಾವುದು ಅತಿದೊಡ್ಡ ಅಡ್ಡಿ, ಅತಿದೊಡ್ಡ ಸಮಸ್ಯೆ ಅಂತ ಅನಿಸ್ತಿದೆಯೋ ಬಹುಶಃ ಅದೇ ನಮ್ಮ ಅತಿದೊಡ್ಡ ಶಕ್ತಿಯ ಗುಪ್ತ ಮೂಲ ಆಗಿರಬಹುದೇ?